ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಚಾಕುರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಥಳಕ್ಕೆ ಕಮಿಷನರ್ ಭೇಟಿ ನೀಡಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಗೆ ಕಮಿಷನರ್ ಭೂಷಣ್ ಬೊರಸೆ ಭೇಟಿ ನೀಡಿದ್ದು ಚಾಕುರಿತಕ್ಕೊಳಗಾದವರಿಂದ ಕಮಿಷನರ್ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ವೈ ಜಂಕ್ಷನ್ ಬಳಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಘರ್ಷಣೆಯಾಗಿದೆ. 4 ಇರಿಯಲಾಗಿದೆ. ಒಬ್ಬರಿಗೆ ತಲೆಗೆ ಗಾಯ ಆಗಿದೆ. 5 ಜನರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದು ಹಲ್ಲೆ ಯಾರು ಯಾಕೆ ಮಾಡಿದ್ದಾರೆ ಅಂತ ತನಿಖೆಯನ್ನ ನಡೆಸಲಾಗುತ್ತೆ. ಗಾಯಗೊಂಡ ಎಲ್ಲರೂ ನೆಹರು ನಗರದ ನಿವಾಸಿಗಳಾಗಿದ್ದಾರೆ ಅಂತ ಆಸ್ಪತ್ರೆ ಭೇಟಿ ಬಳಿಕ ಕಮಿಷನರ್ ಭೂಷಣ್ ಬೊರಸೆ ಹೇಳಿಕೆಯನ್ನ ನೀಡಿದ್ದಾರೆ. ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಚಾಕುರಿತ ಕೇಸ್ಗೆ ಸಂಬಂಧಪಟ್ಟಂತೆ ಬಿಮ್ಸ್ ಆಸ್ಪತ್ರೆಗೆ ಕಮಿಷನರ್ ಭೂಷಣ್ ಬೊರಸೆ ಭೇಟಿ ನೀಡಿದ್ದು ಚಾಕುರಿತಕ್ಕೊಳಗಾದವರಿಂದ ಕಮಿಷನರ್ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ವೈ ಜಂಕ್ಷನ್ ಬಳಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಘರ್ಷಣೆಯಾಗಿದ್ದು ಆ ಸಂದರ್ಭದಲ್ಲಿ 4 ಚಾಕು ಇರಿಯಲಾಗಿದೆ. ಒಬ್ಬರಿಗೆ ತಲೆಗೆ ಗಾಯವಾಗಿದೆ. ಇಲ್ಲಿ ವೈ ಜಂಕ್ಷನ್ ಪ್ಯಾಂಟಾಲೂನ್ ಶೋರೂಮ್ ಹತ್ತಿರ ಒಂದು ಮೆರವಣಿಗೆಯಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ. ಅದರಲ್ಲಿ 4 ಮಂದಿಗೆ ಸ್ಟ್ಯಾಬಿಂಗ್ ಇಂಜುರಿ ಇದೆ, ಒಬ್ಬನಿಗೆ ಹೆಡ್ ಇಂಜುರಿ ಇದೆ. ಅದರಲ್ಲಿ ಎಲ್ಲರಿಗೆ ಏನು ಡೇಂಜರಸ್ ಅಂತ ಲೈಫ್ ಥ್ರೆಟ್ನಿಂಗ್ ಯಾವುದೇ ಇಲ್ಲ. ಲಕಿಲಿ 3 ಮಂದಿ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಡಿಸ್ಚಾರ್ಜ್ ತೊಗೊಂಡು ಹೋಗಿದ್ದಾರೆ. ಒಬ್ಬರಿಗೆ ಅಡ್ಮಿಟ್ ಇದ್ದಾರೆ ಮತ್ತು ಒಬ್ಬರಿಗೆ ಹೆಡ್ ಇಂಜುರಿ ಇದೆ, ಅವರಿಗೆ ಕೂಡ ಇಬ್ಬರು ಅಡ್ಮಿಟ್ ಇದ್ದಾರೆ. ಈ 3 ಮಂದಿ ಆಲ್ರೆಡಿ ಡಿಸ್ಚಾರ್ಜ್ ತೊಗೊಂಡು ಹೋಗಿದ್ದಾರೆ. ಇನ್ನೂ ನಮಗೆ ಬಂದಿದ್ದು ಇಷ್ಟು ಮಾಹಿತಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ತೀವಿ ನಾವು. CCTV ಅವರು ಕೂಡ ಹೇಳ್ತಾರೆ ನಮಗೆ ಗೊತ್ತಿಲ್ಲ, ಏನು ಜಗಳ ನಡ್ತಾ ಇತ್ತು, ನಾವು ಬಿಡಿಸ್ಲಿಕ್ಕೆ ಹೋಗಿದ್ದೀವಿ, ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ. CCTV ಎಲ್ಲ ಇದೆ ಅಲ್ಲೇ. ನಾಳೆವರೆಗೆ ನಾವು ಪತ್ತೆ ಮಾಡ್ತೀವಿ ಏನಿದೆ ನೋಡೋಣ. ಈಗ CCTVನಲ್ಲಿ ಏನು ಕಂಡು ಬರುತ್ತೆ ಅದರ ಆಧಾರದ ಮೇಲೆ ನಾವು ಎಲ್ಲ ಇಷ್ಟು ಜಾಸ್ತಿ ಜನ ಒಮ್ಮೆ ರೋಡ್ ಮೇಲೆ ಬಂದ ಮೇಲೆ ಕೆಲವು ಕುಡಿದುಕೊಂಡು ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಆಗಿರ್ಬೋದು. ಈಗ ಟೂ ಅರ್ಲಿ ಟು ಸೇ ಎನಿಥಿಂಗ್. ನಾವು ತನಿಖೆ ಮಾಡ್ತೀವಿ, ಆಮೇಲೆ ಡೀಟೇಲ್ ಆಗಿ ಹೇಳ್ತೀವಿ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಡಿಮೆ ಮಾಡೋಕ್ಕೆ, ಬಟ್ ನೋಡೋಣ. ಈಗ ಇನ್ನೂ ಏನಿಲ್ಲ. ಪ್ರೊಸೆಷನ್ ಅಟ್ಲೀಸ್ಟ್ 3-4 ಲ್ಯಾಕ್ಸ್ ಆಗ್ಬೋದು. ಇವರು ನೆಹರು ನಗರ ಅವರು ಇದ್ದಾರೆ ನಮ್ಮವರೆಲ್ಲ. ಅದು ಅವರಿಗೆ ಕೂಡ ಗೊತ್ತಿಲ್ಲ. ಹೀಗಾಗಿ ಯಾಕೆ ಘರ್ಷಣೆ ಆಗಿದೆ, ಏನು ಕಾರಣ ಇತ್ತು ತನಿಖೆನಲ್ಲಿ ಗೊತ್ತು. ಜಗಳ ಏನು ನಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಜಗಳ ಆಗ್ತಾ ಇತ್ತು. ಸೊ ಬಹುಶಃ ಡಾನ್ಸ್ ಮೇಲೆ ಇರ್ಬೋದು, ಏನು ದಟ್ ಕ್ಯಾನ್ ಬಿ ಎನಿಥಿಂಗ್. ಟೂ ಅರ್ಲಿ ಟು ಗೆಸ್ ಎನಿಥಿಂಗ್. ಸ್ವಲ್ಪ ಟೈಮ್ ಕೊಡಿ, ನಮಗೆ ಮಾಡ್ತೀವಿ, ನಾವು ಪತ್ತೆ ಮಾಡ್ತೀವಿ. ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಸಂದರ್ಭದಲ್ಲಿ ದುಷ್ಕರ್ಮಿಗಳು 5 ಚಾಕುವನ್ನ ಇರಿದಿದ್ದಾರೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಆಸ್ಪತ್ರೆಗೆ ಕಮಿಷನರ್ ಕೂಡ ಭೇಟಿ ನೀಡಿ ಗಾಯಾಳುಗಳ ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ. ಹಾಗೆ ಚಾಕುರಿತಕ್ಕೊಳಗಾದವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಮಿಷನರ್ ಕಲೆ ಹಾಕಿದ್ದಾರೆ. 4 ಚಾಕುವನ್ನ ಇರಿಯಲಾಗಿದ್ರೆ ಒಬ್ಬರಿಗೆ ತಲೆಗೆ ಗಾಯ ಆಗಿದೆ. 5 ಜನರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಕಮಿಷನರ್ ಕೂಡ ಈಗಾಗಲೇ ಮಾತನಾಡಿದ್ದು ಹಲ್ಲೆಯನ್ನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನ್ ಕಾರಣ ಅನ್ನೋದನ್ನ ತನಿಖೆಯಿಂದ ಗೊತ್ತಾಗಬೇಕಾಗಿದ್ದು ಗಾಯಗೊಂಡ ಎಲ್ಲರೂ ಕೂಡ ನೆಹರು ನಿವಾಸಿಗಳು ಅಂತ ಕಮಿಷನರ್ ಮಾಹಿತಿ ನೀಡಿದ್ದು ಆಸ್ಪತ್ರೆ ಭೇಟಿ ಬಳಿಕ ಕಮಿಷನರ್ ಭೂಷಣ್ ಬೊರಸೆ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹಿಂಸಾಚಾರವನ್ನ ಎಸಗಿದ್ದಾರೆ. ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಹಿಂಸಾಚಾರವನ್ನ ಎಸಗಲಾಗಿದ್ದು ಮೆರವಣಿಗೆಯಲ್ಲಿ 5 ಚಾಕುವನ್ನ ಇರಿಯಲಾಗಿದೆ.